ಹೋಳಿ, ಯುಗಾದಿ, ರಂಜಾನ್ ಹಬ್ಬವನ್ನು ಹಿಂದೂ, ಮುಸ್ಲಿಂ ಭಾವೈಕ್ಯತೆಯಿಂದ ಸಡಗರ ಸಂಭ್ರಮದ, ಶಾಂತಿಯುತವಾಗಿ ಆಚರಿಸಿ ಡಿವೈಎಸ್ಪಿ ವಿ ಮುರಳೀಧರ್. ಚಿಂತಾಮಣಿ. ಮುಂಬರುವ ಹೋಳಿ, ಯುಗಾದಿ, ರಂಜಾನ್ ಸರಣಿ ಹಬ್ಬಗಳನ್ನು ಹಿಂದೂ, ಮುಸ್ಲಿಂ ಸಮುದಾಯದವರು ಭಾವೈಕ್ಯತೆಯಿಂದ ಸಡಗರ ಸಂಭ್ರಮದ, ಶಾಂತಿಯುತವಾಗಿ ಆಚರಿಸಬೇಕು ಎಂದು ಡಿವೈಎಸ್ಪಿ ವಿ. ಮುರಳೀಧರ್ ಮನವಿ ಮಾಡಿದರು. ಹಬ್ಬಗಳ ಹಿನ್ನೆಲೆಯಲ್ಲಿ ಭಾನುವಾರ ನಗರದ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಹಿಂದೂ ಮುಸ್ಲಿಂ ಎರಡು ಕೋಮಿನವರು ಸಹಕಾರ ನೀಡಬೇಕು. ಹೋಳಿ ದಿನ ಬಣ್ಣ ಎರಚುವುದು ರೂಢಿಯಲ್ಲಿದೆ. ಆದರೆ ಪಿಯುಸಿ ಪರೀಕ್ಷೆ ಹೋಗುತ್ತಿರುತ್ತಾರೆ, ರಂಜಾನ್ ನಮಾಜ್ಗೆ, ದೇವಸ್ಥಾನಗಳಿಗೆ, ಆಸ್ಪತ್ರೆಗೆ ಹೋಗುತ್ತಿರುತ್ತಾರೆ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆಚರಿಸಬೇಕು. ರಂಜಾನ್ ಹಬ್ಬದ ಉಪವಾಸ ಬಿಡುವ ಸಮಯದಲ್ಲಿ ಸಂಚಾರಿ ವ್ಯವಸ್ಥೆಯನ್ನು ಕಾಪಾಡಲು ಮಸೀದಿಗಳ ಹತ್ತಿರ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗುತ್ತದೆ ಎಂದರು. ರಂಜಾನ್ 26ನೇ ದಿನ ಮಾರ್ಚಿ 16ರಂದು ಜಾಗರಣೆ ಇರುತ್ತಾರೆ. ಜಾಗರಣೆ ಹಿನ್ನೆಲೆಯಲ್ಲಿ ರಾತ್ರಿಯಲ್ಲಿ ವೀಲಿಂಗ್, ಟ್ರಿಬಲ್ ರೈಡಿಂಗ್, ರಸ್ತೆಗಳಲ್ಲಿ ಕೂಗಾಡುವುದು, ಲೈಟ್ಗಳನ್ನು ಒಡೆಯುವುದು ಮುಂತಾದ ಕೆಲಸಗಳನ್ನು ಮಾಡಬಾರದು ಎಂದು ಮಸೀದಿಗಳಲ್ಲಿ ಹುಡುಗರಿಗೆ ಸೂಚನೆ ನೀಡಿ ಜಾಗೃತಿಗೊಳಿಸಬೇಕು. ಅಂತಹ ಘಟನೆಗಳು ಕಂಡುಬಂದರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸಂಚಾರಿ ನಿಯಮಗಳನ್ನು, ಅಪರಾಧ ತಡೆ ನಿಯಂತ್ರಣದ ಕುರಿತು ಎಷ್ಟು ಹೇಳಿದರೂ ಸಾಕಾಗುತ್ತಿಲ್ಲ. ಹೆಲ್ಮೆಟ್ ಧರಿಸದಿರುವುದು, ಸಂಚಾರಿ ನಿಯಮಗಳ ಉಲ್ಲಂಘನೆ, ಟ್ರಿಬಲ್ ರೈಡಿಂಗ್ ಮತ್ತಿತರ ಅಪರಾಧಗಳನ್ನು ತೀವ್ರವಾಗಿ ಪರಿಗಣಿಸಲಾಗುವುದು. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹಾಕುವ ಕುರಿತು ಸಾಕಷ್ಟು ಬಾರಿ ಎಚ್ಚರಿಕೆ ವಹಿಸಬೇಕು. ನಿಜವೇ, ಸುಳ್ಳೆ ಎಂದು ಪರಿಗಣಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಂಪರ್ಕ ಬೆಳೆಸಬೇಕು ಎಂದು ಮನವಿ ಮಾಡಿದರು. ಸಾಮಾಜಿಕ ತಾಣಗಳಲ್ಲಿ ಒಂದು ಮೆಸೇಜ್ ಅನ್ನು ಪ್ರಚಾರ ಮಾಡುವ ಮುನ್ನ 10 ಬಾರಿ ಯೋಚಿಸಬೇಕು. ಸದಾ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡುವವರ ಪಟ್ಟಿಯನ್ನು ತಯಾರಿಸಲಾಗುವುದು. ಯಾವಾಗಲಾದರೂ ಏನಾದರೂ ಘಟನೆಗಳ ನಡೆದರೆ ಪಟ್ಟಿಯಲ್ಲಿರುವವರನ್ನು ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದರು. ಎರಡು ಕೋಮಿನ ಮುಖಂಡರು, ಸಂಘ ಸಂಸ್ಥೆಗಳ ಮುಖಂಡರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಭಾಗವಹಿಸಿದ್ದರು. ನಗರಸಭೆಯವರಿಗೆ ನಾವು ಅವ್ರಿಗೆ ಕೊಡ್ತೀವಿ. ಆ ನಗರಸಭೆ ಚೌಕದಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗ್ತಿದೆ ಅದನ್ನು ಅವತ್ತಿನ ಆ ರಸ್ತೆ ಓಪನ್ ಆಗಬೇಕು, ಮೆರವಣಿಗೆ ಹಂಗೆ ಬರಬೇಕು. ಇಡೀ ರಾತ್ರಿ ಬೆಳಗ್ಗೆ 5 ಗಂಟೆವರೆಗೂ ಮಸೀದಿಗಳಲ್ಲಿ ಜಾಗರಣೆ ಮಾಡ್ತಾರೆ. 6 ಗಂಟೆವರೆಗೂ ಮೇ ಬಿ ಅದು ಜಾಗರಣೆ ರಾತ್ರಿ 17 ಎಲ್ಲ ಮುಂಬರುವ ಯುಗಾದಿ ಹಬ್ಬ, ರಂಜಾನ್ ಹಬ್ಬ, ಹೋಳಿ ಹಬ್ಬ, ಈ 3 ಹಬ್ಬಗಳ ಸರಣಿ ಹಬ್ಬಗಳು ಬರುತ್ತಿರೋದರಿಂದ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಭಾವೈಕ್ಯತೆ ನೆಲೆಗೊಳ್ಳಬೇಕು. ಮತ್ತು ಎಲ್ಲ ಕೋಮಿನವರು ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡಬೇಕು. ಎಲ್ಲರೂ ಸೇರಿ ಭಾವೈಕ್ಯತೆ ಮೆರೆಯೋಣ ಅನ್ನೋ ಉದ್ದೇಶಕ್ಕೆ ಎಲ್ಲ ಮುಖಂಡರಿಗೆ ಇಲ್ಲಿ ನಾವು ಕರೆದಿದ್ದೀವಿ. ನೀವೆಲ್ಲರೂ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಿದ್ದೀನಿ. ಕಳೆದ 2.5 ವರ್ಷದಿಂದ ನೀವು ಯಾವ ತರಹ ಪೊಲೀಸ್ ಇಲಾಖೆಗೆ ಕೋಆಪರೇಷನ್ ಕೊಡ್ತಿದ್ದೀರೋ, ಈ ಮುಂಬರುವ ಹಬ್ಬಗಳಲ್ಲಿ ಸಹ ಯಾವುದೇ ಕೋಮು ಸೌಹಾರ್ದತೆಗೆ ಧಕ್ಕೆ ಆಗದ ರೀತಿಯಲ್ಲಿ ಎರಡೂ ಕೋಮಿನವರು ನಮಗೆ ಸಹಕಾರ ನೀಡಬೇಕಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತಿದ್ದೀವಿ. ಯಾಕಂದರೆ ಈಗ ಹೋಳಿ ದಿವಸ ಪರಸ್ಪರ ಫ್ರೆಂಡ್ಲಿ ಇದ್ದರೆ ಏನಾದರೂ ಅವರು ಹೋಳಿ ಆಚರಣೆ ಮಾಡ್ಕೋಬೋದು, ಬಣ್ಣ ಎರಚೋದು ಇವೆಲ್ಲ ಇರ್ತವೆ. ಸುಮಾರು ಜನ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಎಕ್ಸಾಮ್ಸ್ಗೆ ಹೋಗ್ತಿರ್ತಾರೆ, ಕೆಲವರು ನಮಾಜ್ಗಳಿಗೆ ಹೋಗ್ತಿರ್ತಾರೆ, ಕೆಲವರು ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ಕೆಲವರು ಹಾಸ್ಪಿಟಲ್ಸ್ಗೆ ಹೋಗ್ತಿರ್ತಾರೆ. ಇವರೆಲ್ಲರಿಗೂ ಏನು ತೊಂದರೆ ಆಗದ ಹಾಗೆ ಆಚರಣೆ ಮಾಡಬೇಕು. ಮತ್ತು ಈ ರಂಜಾನ್ ಹಬ್ಬ ಪ್ರಯುಕ್ತ ಫಾಸ್ಟಿಂಗ್ ಬಿಡೋ ಟೈಮ್ಗೆ ಏನಾದರೂ ಟ್ರಾಫಿಕ್ ಅಡಚಣೆ, ಏನಾದರೂ ಟ್ರಾಫಿಕ್ ಸಂಘರ್ಷ ಇಂಥವಾದಾಗ ಪೊಲೀಸ್ ಗಮನಕ್ಕೆ ತರಬೇಕು. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ಸ್ಗೆಲ್ಲ ಹೇಳಿದ್ದೀನಿ ನಾನು. ನಮ್ಮ ಸಬ್ ಡಿವಿಷನಲ್ಲಿ ರಂಜಾನ್ ಬಿಡೋ ಸಮಯದಲ್ಲಿ ವಿಸಿಬಲ್ ಪೊಲೀಸಿಂಗ್ ಇರಬೇಕು ಅಂತ. ಆ ಮಸೀದಿಗಳ ಹತ್ತಿರ ಮೇನ್ ಪಾಯಿಂಟ್ಸ್ಗಳಲ್ಲಿ ಎಲ್ಲರೂ ಕಡ್ಡಾಯವಾಗಿ ನಮ್ಮ ಪೊಲೀಸರಿಗೆ ಇರೋಕ್ಕೆ ನಾನು ಸೂಚನೆಗಳನ್ನು ನೀಡಿದ್ದೀನಿ. ಅದೇ ರೀತಿ ನೀವು ಹೇಳಿದ ಪ್ರಕಾರ 26th ಡೇ ಅಂದರೆ ಅದು ಈಗ ಮಾರ್ಚ್ 16th ಬರುತ್ತೆ. ಅದೇ ದಿವಸ ನಿಮ್ಮ ಜಮಾತ್ನಲ್ಲಿ ಮಸೀದಿಗಳಲ್ಲಿ ನೀವು ಹುಡುಗರಿಗೆಲ್ಲ ಸೂಚನೆ ನೀಡಬೇಕಂತ ನಿಮಗೆ ಕೇಳ್ಕೊಳ್ತಿದ್ದೀನಿ. ಯಾವುದೇ ರೀತಿ ರಾತ್ರಿ ಎಲ್ಲ ಜಾಗರಣೆ ಇರ್ತೀವಿ ಅನ್ನೋ ಉದ್ದೇಶಕ್ಕೆ, ಟೈಮ್ ಪಾಸ್ಗೆ
ಎಲ್ಲ ಲೈಟ್ಗಳು ಹೊಡೆಯೋದು, ಟ್ರಿಪಲ್ ರೈಡಿಂಗ್ ಹೋಗೋದು, ವೀಲಿಂಗ್ ಮಾಡೋದು, ಸೈಲೆನ್ಸರ್ ಕಿತ್ತಿ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗೋ ಥರ ವರ್ತನೆ ಮಾಡೋದು, ಇವೆಲ್ಲ ಮಾಡಬಾರ್ದಂತ ನೀವು ಮಸೀದಿಗಳಿಗೆ ಹೇಳಬೇಕು. ಬಟ್ ನಮ್ಮ ಗಮನಕ್ಕೆ ಬಂದರೆ ಡೆಫಿನೆಟ್ ಆಗಿ ನಾವು ಆ್ಯಕ್ಷನ್ ತಗೊಳ್ತೀವಿ. ಇವನ್ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ ಹೇಳಿದ್ದೀನಿ ನಮ್ಮ ಪೊಲೀಸರಿಗೆ. ಸೊ ಅದೇ ರೀತಿ ನೆಕ್ಸ್ಟು ಇದು ಹಬ್ಬಗಳ ಪ್ರಯುಕ್ತ ನಾವು ಹೇಳೋದು. ಇನ್ನು ನೆಕ್ಸ್ಟ್ ರಿಪೀಟೆಡ್ ಆಗಿ ಹೇಳಬೇಕಂದ್ರೆ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಮತ್ತು ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ಎಷ್ಟು ಹೇಳಿದ್ರು ನಮಗೆ ಸಾಕಾಗ್ತಿಲ್ಲ. ಅತಿ ಶೀಘ್ರದಲ್ಲೇ ನಮ್ಮ ಸರ್ಕಾರ, ಈಗಿನ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬಂದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಬಟ್ ಪೊಲೀಸ್ ಇಲಾಖೆ ಸಿಬ್ಬಂದಿ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಪಟ್ಟಣಕ್ಕಿಂತ ಹೆಚ್ಚಿಗೆ ಪಾಪ್ಯುಲೇಷನ್ ಇರುವ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ನಾವು ನಾಗರಿಕರು ಸಹ ನಾವು ಅರಿತುಕೋಬೇಕು. ಹೆಲ್ಮೆಟ್ ಧರಿಸೋದಾಗಲಿ, ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡದೇ ಇರೋದಾಗಲಿ, ಟ್ರಿಬಲ್ ರೈಡಿಂಗ್ ಆಗಲಿ, ಅಂಡರ್ ಏಜ್ ವೆಹಿಕಲ್ ಕೊಡೋದಾಗಲಿ, ಇವೆಲ್ಲ ಕಾನೂನು ತುಂಬ ದೃಢವಾಗಿದೆ ಈಗ. ಅದಕ್ಕೆ ನೀವು ಟೆಂಪಲ್ಗಳಲ್ಲಾಗಲಿ, ಚರ್ಚ್ಗಳಲ್ಲಾಗಲಿ, ಮಸೀದಿಗಳಲ್ಲಾಗಲಿ ಈ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ, ಇವರಿಗೆ ಈ ಬಗ್ಗೆ ಅರಿವು ಮೂಡಿಸ್ಬೇಕಂತ ನಿಮ್ಗೆ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬಂದರೂ ಸಹ ಅದು ಕನ್ಸರ್ನ್ಡ್ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚಿಸಿ ಅದು ನಿಜನಾ ಇಲ್ವಾ ಅಂತ ನೀವು ಗಮನಿಸಿ ಅದನ್ನು ಪರಿಗಣನೆಗೆ ತಗೋಬೇಕು. ಯಾರೋ ಒಬ್ಬನು ಏನೋ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಗಿದೆ ಅಂದರೆ ಅದಕ್ಕೇನು ಸೆಂಡಿಂಗ್ ಏನು ದುಡ್ಡಿಲ್ಲ, ಅದಕ್ಕೆ ಇಷ್ಟ ಬಂದಂಗೆ ಏನು ಇಷ್ಟ ಬರ್ತದೋ ಅದು ಸ್ಪ್ರೆಡ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಎಲ್ರಿಗೂ ನಿಮ್ಮಲ್ಲಿ ಎಲ್ಲ ಕೊಂಡವರು ಹೇಳೋದಂತೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜನ್ನು ನೀವು ಸ್ಪ್ರೆಡ್ ಮಾಡೋಕ್ಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕು. ನಾನು ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ, ಪ್ರತಿ ಸ್ಟೇಷನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇಂಥವು ಸ್ಪ್ರೆಡ್ ಮಾಡ್ತಾರೋ ಅವ್ರದ್ದೇ ಸಪ್ರೇಟಾಗಿ ಒಂದು ಲಿಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ, ಒಂದು ಫೈಲ್ ಮಾಡೋಕ್ಕೆ ಹೇಳಿದ್ದೀನಿ. ಯಾವಾಗಾದರೂ ಅನ್ಫೋರ್ಸಿನ್ ಆಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಘಟನೆಗಳು ನಡೆದ್ರೆ ಡೆಫಿನೆಟ್ ಆಗಿ ನಮ್ಮ ಹತ್ರ ಪ್ರೊಫೈಲ್ ಇರುತ್ತೆ, ಅವ್ರನ್ನ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು. ಅದಕ್ಕೆ ದಯವಿಟ್ಟು ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಿರ್ತಾರೋ, ಜಾಸ್ತಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೋ ಅಂಥವ್ರಿಗೆ ನನ್ನ ಎಚ್ಚರಿಕೆ ಅಂತ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಇಷ್ಟು ಹೇಳಿ